ಏನು ಅಂತಂದ್ರೆ ಮನಿ ಮನಿ ಮನಿ. ಸೊ ಹೆಂಗೆ ನಾವು ದುಡ್ಡು ಸಂಪಾದನೆ ಮಾಡೋಣ, ಹಿಂಗೆ ನಾವು ಇಂಪ್ರೂವ್ ಆಗೋಣ ಅನ್ನೋದೇ ಒಂದೇ ಮೇಜರ್ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗುತ್ತೆ. 16 ದಿಕ್ಕಿನಲ್ಲಿ ಒಂದೊಂದು ದಿಕ್ಕು ಒಂದೊಂದು ಕೊಡ್ತಾ ಇರುತ್ತೆ. ಸೊ ಆ ಒಂದೊಂದು ದಿಕ್ಕಿನಲ್ಲಿ ದುಡ್ಡಿನ ಜಾಗ ಅಂತ ಕೆಲವು ದಿಕ್ಕುಗಳಿರುತ್ತೆ. ಡೆಫಿನೆಟ್ ಆಗಿ ನಿಮಗೆ ಬರಬೇಕಾಗಿರೋಂಥ ದುಡ್ಡುಗಳು ಬರಲ್ಲ, ನಿಮಗೆ ಫಿನಾನ್ಷಿಯಲ್ ಸ್ಟ್ರಕ್ ಆಗ್ತೀರಾ. ನಾರ್ತ್ ಈಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಪಾರ್ಕಿಂಗ್ ಬೇಕು ಅಂತ ಕಟ್ ಮಾಡ್ಬಿಡ್ತೀರಿ. ಯುಟಿಲಿಟಿ ಬೇಕು, ನಮ್ಮ ಕಿಚನ್ ಯುಟಿಲಿಟಿ ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಅಗ್ನಿ ಮೂಲೆಯಲ್ಲಿ ಕರೆಕ್ಟ್ ಸಿಂಕ್ ಇಡ್ತೀರಾ, ಟ್ಯಾಪ್ ಇಡ್ತೀರಾ, ವಾಷಿಂಗ್ ಮಿಷಿನ್ ಮಾಡ್ತೀರಾ. ಈಗ ಅದು ಟ್ರೆಂಡ್ ಆಗ್ಬಿಟ್ಟಿದೆ. ಇನ್ನೊಂದು ಝೋನ್ ಏನಪ್ಪಾ ಅಂದ್ರೆ ನಾರ್ತ್ ಝೋನ್. ನಾರ್ತ್ ಝೋನ್ ದುಡ್ಡು ಬರುವಂತ ಜಾಗ. ಇಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಬರೋದಿಲ್ಲ. ನಮಸ್ತೆ, ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್. ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ, ವೇದಿಕ್ ಅಂಡ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್. ಸೊ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದರೆ ಮನಿ ಮನಿ ಮನಿ. ಎಲ್ಲೇ ವಿಡಿಯೋಸ್ ನೋಡಿದ್ರು, ಯಾರೇ ವಿಡಿಯೋಸ್ ಹಾಕಿದ್ರು, ಮನಿ ವಿಡಿಯೋಸ್ ಫಸ್ಟ್ ನಮ್ಮ ಕೈ ಹೋಗುತ್ತೆ. ಸೊ ಹೆಂಗೆ ನಾವು ದುಡ್ಡು ಸಂಪಾದನೆ ಮಾಡೋಣ, ಹಿಂಗೆ ನಾವು ಇಂಪ್ರೂವ್ ಆಗೋಣ ಅನ್ನೋದೇ ಒಂದೇ ಮೇಜರ್ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ನೀವೇನಾದರೂ ದುಡ್ಡಿನಲ್ಲಿ ಸಮಸ್ಯೆ ಆಗ್ತಿದ್ರೆ, ದುಡ್ಡಿನಲ್ಲಿ ತೊಂದರೆ ಆಗ್ತಿದ್ರೆ ದಯವಿಟ್ಟು ಈ ದಿಕ್ಕಿನಲ್ಲಿ ನೋಡಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಇರುತ್ತೆ ಆಯ್ತಾ. 9 ದಿಕ್ಕಿನಲ್ಲಿ 16 ದಿಕ್ಕಿನಲ್ಲಿ ಒಂದೊಂದು ದಿಕ್ಕು ಒಂದೊಂದು ಕೊಡ್ತಾ ಇರುತ್ತೆ. ಸೊ ಆ ಒಂದೊಂದು ದಿಕ್ಕಿನಲ್ಲಿ ದುಡ್ಡಿನ ಜಾಗ ಅಂತ ಕೆಲವು ದಿಕ್ಕುಗಳಿರುತ್ತೆ. ಆ ದಿಕ್ಕಿನಲ್ಲಿ ನೀವೇನಾದರೂ ಟಾಯ್ಲೆಟ್ ಮಾಡಿದ್ರಿ, ಇಲ್ಲ ಅಲ್ಲಿ ಕಟ್ ಮಾಡಿದೆ, ಅಲ್ಲಿ ನಾನು ಎಕ್ಸ್ಟೆನ್ಷನ್ ಮಾಡಿದೆ ಅಂದರೆ ಡೆಫಿನೆಟಾಗಿ ನಿಮಗೆ ಬರಬೇಕಾಗಿರೋಂಥ ದುಡ್ಡುಗಳು ಬರಲ್ಲ, ನಿಮಗೆ ಫಿನಾನ್ಷಿಯಲ್ ಸ್ಟ್ರಕ್ ಆಗ್ತೀರಾ. ನಾರ್ತ್ ಈಸ್ಟ್, ಸ್ಪೆಷಲ್ಲಾಗಿ ನಾರ್ತ್ ಈಸ್ಟ್ ಕಡೆ ನೀವು ಚೆಕ್ ಮಾಡಬೇಕಾಗಿ ಬರುತ್ತೆ. ನಾರ್ತ್ ಈಸ್ಟಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಪಾರ್ಕಿಂಗ್ ಬೇಕು ಅಂತ ಕಟ್ ಮಾಡಿಬಿಡ್ತೀರಿ. ಓಕೆನಾ. ಕಟ್ ಮಾಡಿದಾಗ ನಿಮಗಲ್ಲಿ ಫಿನಾನ್ಷಿಯಲ್ ಲಾಸ್ ಆಯಿತು, ಹೇಳಿಗೆ ಹೊರಟೋಯ್ತು. ನೆಕ್ಸ್ಟ್ ಝೋನು ಅಗ್ನಿ ಮೂಲೆ, ಸೌತ್ ಈಸ್ಟ್. ಅಲ್ಲೇನು ಮಾಡ್ತೀರಾ, ಈಗ ಸ್ಪೆಷಲ್ಲಾಗಿ ಯುಟಿಲಿಟಿ ಬೇಕು, ನಮ್ಮ ಕಿಚನ್ ಯುಟಿಲಿಟಿ ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಅಗ್ನಿ ಮೂಲೆಯಲ್ಲಿ ಕರೆಕ್ಟಾಗಿ ಶಿಂಕ್ ಇಡ್ತೀರಾ, ಟ್ಯಾಪ್ ಇಡ್ತೀರಾ, ವಾಷಿಂಗ್ ಮಿಷಿನ್ ಮಾಡ್ತೀರಾ. ಈಗ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಇದು ಯಾರು ಮಾಡ್ತಿದಾರೆ ಗೊತ್ತಿಲ್ಲ, ನೀವೇ ನೀವು ಕಾಪಾಡ್ಕೊಳ್ಬೇಕು. ಅಗ್ನಿ ಮೂಲೆ ಎಲ್ಲಿ ಬರುತ್ತೆ ಹೇಳಿ, ಕರೆಕ್ಟಾಗಿ ಎತ್ಕೊಂಡಾಗ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಬಿಟ್ಟು ನೀವೊಂದು ಗೋಡೆ ಹಾಕಿದ ತಕ್ಷಣ ಅದು ಅಗ್ನಿ ಮೂಲೆ ಆಗ್ಬಿಡುತ್ತಾ? ನೀವು ಅನ್ಕೊಂಡಂಗಲ್ಲ ಎನರ್ಜಿ ಅನ್ನೋಂಥದ್ದು. ಅದಕ್ಕಂತ ಒಂದು ಫಾರ್ಮ್ ಇದೆ, ಅದಕ್ಕಂತ ಒಂದು ಸ್ಟೆಪ್ ಇದೆ, ಮತ್ತು ಅದಕ್ಕಿಂತ ಒಂದು ಪ್ರೊಸೀಜರ್ ಇದೆ. ಅದು ಫಾಲೋ ಮಾಡ್ಬೇಕು ನಾವೆಲ್ಲರೂ. ನೀವು ಅನ್ಕೊಂಡಂಗಲ್ಲ ವಾಸ್ತು ಎನರ್ಜಿ ಅನ್ನೋಂಥದ್ದು. ಸೊ ಆ ಸೌತ್ ಈಸ್ಟಲ್ಲಿ ಏನು ಮಾಡ್ತೀರಾ, ಎತ್ಕೊಂಡೋಗಿ ಶಿಂಕ್ ಇಟ್ಬಿಡ್ತೀರಾ, ವಾಷಿಂಗ್ ಮಿಷಿನ್ ಇಟ್ಬಿಡ್ತೀರಾ, ಹೋಯ್ತು ಅಲ್ಲಿ ಫಿನಾನ್ಸ್ ಹೋಯ್ತು, ಮತ್ತು ವುಮೆನ್ ಝೋನ್, ಅದು ಹೆಲ್ತ್ ಹೋಗುತ್ತೆ ನಿಮಗೆ. ಸೌತ್ ಈಸ್ಟು ಚೆಕ್ ಮಾಡಿ, ಓಕೆನಾ. ನೆಕ್ಸ್ಟ್ ನೀವೇನು ಅನ್ಕೊಂಡಿದ್ದೀರಾ, ಕುಬೇರ್ ಮೂಲೆ ಅಲ್ಲ, ಅದು ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಡೈರೆಕ್ಷನ್, ಅಲ್ಲಿ ದಯವಿಟ್ಟು ಚೆಕ್ ಮಾಡಿ. ಅಲ್ಲಿ ಏನಾದರೂ ನಿಮಗೆ ಟಾಯ್ಲೆಟೋ, ಕಟ್ಟೋ, ಎಕ್ಸ್ಟೆನ್ಷನ್ನೋ ಇಲ್ಲ ಏನಾದರೂ ಓಪನಿಂಗ್ ಮಾಡಿದ್ರಿ ಅಂದರೆ ದುಡ್ಡು ಮಲೆಯಲ್ಲಿ ನಿಲ್ಲಲ್ಲ. ಎಷ್ಟೇ ಸಂಪಾದನೆ ಮಾಡಿರ್ಬೋದು, ಅದು ಲಕ್ಷ ಆಗಿರ್ಬೋದು, ಕೋಟಿ ಆಗಿರ್ಬೋದು, ಹೋಗುತ್ತೆ ಆಚೆ. ಸೊ ಆ ಝೋನು ದಯವಿಟ್ಟು ಚೆಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಝೋನ್ ಏನಪ್ಪ ಅಂದರೆ ನಾರ್ತ್ ಝೋನು ದುಡ್ಡು ಬರುವಂಥ ಜಾಗ. ಆ ಝೋನಲ್ಲಿ ಏನು ಮಾಡಿದ್ದೀರಾ, ಏನು ಇಟ್ಟಿದ್ದೀರಾ, ಟಾಯ್ಲೆಟ್ ಇದೆಯಾ, ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ಏನೂ ಇಲ್ಲ, ಕೆಲವು ಸರಿ ಫಸ್ಟ್ ಫ್ಲೋರಲ್ಲಿ ಇರುತ್ತೆ, ಅದು ನಿಮಗೆ ಗೊತ್ತಾಗೋದೇ ಇಲ್ಲ. ಓಕೆನಾ. ಅಲ್ಲೇನಾದರೂ ಇಟ್ಟಿದ್ದೀರಾ. ಸೊ ಈ ದಿಕ್ಕಿಗಳಲ್ಲಿ ನೀವು ಚೆಕ್ ಮಾಡ್ಕೊಂಡಾಗ ಇದೆಲ್ಲ ಮನಿ, ದುಡ್ಡು ಬರುವಂಥ ಜಾಗ ಆಯಿತು ನಿಮಗೆ. ಓಕೆನಾ. ಇಷ್ಟು ಝೋನ್ಸಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ಸಾಕು. ಇದು ಯಾವ್ದಾದ್ರು ಒಂದು ಝೋನಲ್ಲಿ ಹೋಗಿದ್ರೇ ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರ. ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಯಾರಿಗೆ ಆದರೂ ನಿಮಗೆ ಎಷ್ಟು ಕೊಡಬೇಕೋ ಭಗವಂತ ಕೊಟ್ಟಿರ್ತಾನೆ. ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರ. ಹಂಗೇನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ, ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ, ಸೊ ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ. ಖಂಡಿತ ನಾವೆಲ್ಲ ರೀತಿಯಾದ ಸೈಂಟಿಫಿಕ್ ಸೊಲ್ಯೂಷನ್ಸ್ ಆಗಿರ್ಬೋದು, ಈಸಿ ರೆಮಿಡೀಸ್ ಆಗಿರ್ಬೋದು, ಖಂಡಿತ ಹೆಲ್ಪ್ ಮಾಡ್ತೀವಿ. ಸೊ ನಿಮ್ಗೇನಾದರೂ ನನ್ನ ವಿಡಿಯೋ ಲೈಕ್ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.